ಅಂದರೆ ಏನು? ಪಂಚೇಂದ್ರಿಯಗಳ ಮುಖಾಂತರ ಯಾವುದೇ ನೋಡುವುದು, ಕೇಳುವುದು, ಮೂಸುವುದು, ಆಘ್ರಾಣಿಸುವುದು, ರುಚಿಸುವುದು, ಸ್ಪರ್ಶಿಸುವುದು ಇದೆಲ್ಲವೂ ಕೂಡ ಬರುತ್ತೆ. ಯಾಕಂದರೆ ಈ ಸುಖ ದುಃಖ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಎಂಬುವಂತಹ ಪರಮ ಸತ್ಯವನ್ನು ಶ್ರೀಕೃಷ್ಣನು ನಮಗೆ ಭಗವದ್ಗೀತೆಯ ಮುಖಾಂತರ ನೀಡಿದ್ದಾನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ನನ್ನ ಎರಡನೇ ಅತ್ಯಂತ ಆತ್ಮೀಯವಾದಂತಹ ಶ್ಲೋಕವನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಸ್ವಭಾವತಃ ಅಂತ ಹೇಳಿ. ನೋಡಿ, ಇದು ಎಂತಹ ಅತ್ಯದ್ಭುತವಾದಂತಹ ಶ್ಲೋಕ. ಹೇಗೆ ಈ ಒಂದು ಭಗವದ್ಗೀತೆಯ ಶ್ಲೋಕಗಳು ನಮಗೆ ಈ ಹುಷಾರಿಲ್ಲ ಅಂತಂದಾಗ ಮೆಡಿಷನ್ ತಗೊಳ್ತೀವಲ್ಲ, ಕ್ಯಾಪ್ಷನ್ಗಳ ರೀತಿಯಲ್ಲಿ ನಮಗೆ ಕೆಲಸ ಮಾಡುತ್ತೆ. ಆದ್ದರಿಂದ ಇದು ಒಳ್ಳೆ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಭಗವದ್ಗೀತೆಯನ್ನು ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಒಳ್ಳೆ ಸೈಕಾಲಜಿ ಇದೆ ಇದರೊಳಗಡೆ. ಮನಃಶಾಸ್ತ್ರಜ್ಞರು, ಕೃಷ್ಣನು ದೊಡ್ಡ ಅತ್ಯಂತ ಮನಃಶಾಸ್ತ್ರಜ್ಞನಾಗಿದ್ದಾನೆ. ಏನೋ ಆತನು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು, ನೆಗೆಟಿವಿಟಿಯನ್ನು ಹೋಗಲಾಡಿಸಿ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಮಾಡಿ ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ನಮ್ಮನ್ನು ಉದ್ಧಾರದ ಕಡೆಗೆ ಕರೆದುಕೊಂಡು ಹೋಗ್ತಾನೆ. ಅಂತಹ ವಿಚಾರಧಾರೆಗಳು ಭಗವದ್ಗೀತೆಯಲ್ಲಿ ಇದೆ ಅಂತ ತಿಳಿದು ಪ್ರಪಂಚವೇ ಅಕ್ಸೆಪ್ಟ್ ಮಾಡಿಕೊಂಡಂತಹ ಒಂದು ಗ್ರಂಥ ಆಗಿದೆ. ಅದರ ಬಗ್ಗೆ ಏನು ಹೇಳಿದ್ರೂ ಕೂಡ ಕಡಿಮೆನೇ. ನೀವು 1000 ಬಾರಿ ಓದಿದರೂ ಕೂಡ ಒಂದೊಂದು ಶ್ಲೋಕ ಒಂದೊಂದು ರೀತಿಯಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಮ ಮೆಚುರಿಟಿ ಲೆವೆಲ್ ಇಂಪ್ರೂವ್ಮೆಂಟ್ ಆದ ಹಾಗೆಯೇ ಈ ಒಂದು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾವತಃ ಅಂತ ಹೇಳಿದರೆ, ಯಾವುದೇ ಒಂದು ವಸ್ತುಗಳು ಅದನ್ನು ನೀವು ಅಪ್ಪಿಕೊಂಡಾಗ, ಸ್ಪರ್ಶಿಸಿದಾಗ, ಅಂದರೆ ನೀವು ಅದನ್ನು ಸ್ವೀಕರಿಸಿದಾಗ ಅದರಿಂದ ನಿಮಗೆ ಸುಖ ಮತ್ತು ದುಃಖ ಈ ಎರಡು ಉಂಟಾಗುತ್ತದೆ. ಅದು ವ್ಯಕ್ತಿಗಳೇ ಆಗಿರಬಹುದು, ಭಾವನೆಗಳಾಗಿರಬಹುದು, ವಸ್ತುಗಳೇ ಆಗಿರಬಹುದು. ಉದಾಹರಣೆಗೆ, ಒಂದು EMI ಕಟ್ಟಿ ನೀವೇನೋ ಒಂದು ಕಾರನ್ನು ತೆಗೆದುಕೊಂಡ್ರಿ. ತೆಗೆದುಕೊಂಡಾಗ ಅದು ಸ್ಪರ್ಶ ಆಯಿತು. ಅದರಿಂದ ನೀವು ಅದನ್ನು ಓಡಿಸಿದಾಗ, ಅದನ್ನು ಅನುಭವಿಸುವಾಗ ನಿಮಗೆ ಸಂತೋಷ ಸಿಕ್ತು. EMI ಕಟ್ಟಕ್ಕಾಗದೆ ಬಂದು ಆಕ್ಷನ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ರು, ಆಗ ನಿಮಗೆ ದುಃಖ ಆಯಿತು. ನೋಡಿ, ಇದೇ ರೀತಿಯಾಗಿ ಒಂದು ಹುಡುಗಿಯನ್ನು ಪ್ರೀತಿಸಿದಿರಿ. ಪ್ರೀತಿಸುವ ಸಂದರ್ಭದಲ್ಲಿ ಸುಖ, ಆಕೆಯು ನಿಮಗೆ ಕೈ ಕೊಟ್ಟು ಓಡಿ ಹೋದಾಗ ನಿಮಗೆ ದುಃಖ. ಯಾರೋ ಒಬ್ಬರನ್ನ ನೀವು ಪ್ರೀತಿಸಿರ್ತೀರ, ನಂಬಿರ್ತೀರ, ಆಗ ನಿಮಗೆ ಸುಖ. ಆ ನಂಬಿಕೆ ದ್ರೋಹ ಆದಾಗ ನಿಮಗೆ ದುಃಖ. ಹೀಗೆ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಸಿಕ್ಕಾಗ ನಮಗೆ ಸುಖ, ಅದು ಆಗಲಿಲ್ಲ ಅಂದಾಗ ದುಃಖ. ಆದ್ದರಿಂದ ಈ ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಯಾವುದನ್ನು ನೀನು ಸ್ಪರ್ಶಿಸುತ್ತೀಯೋ, ಸ್ಪರ್ಶಿಸುವುದು ಅಂದರೆ ಏನು? ಪಂಚೇಂದ್ರಿಯಗಳ ಮುಖಾಂತರ ಯಾವುದೇ ನೋಡುವುದು, ಕೇಳುವುದು, ಮೂಸುವುದು, ಆಘ್ರಾಣಿಸುವುದು, ರುಚಿಸುವುದು, ಸ್ಪರ್ಶಿಸುವುದು ಇದೆಲ್ಲವೂ ಕೂಡ ಯಾವುದನ್ನು ನೀನು ಮಾಡಿದಾಗ, ಸ್ಪರ್ಶಿಸಿದಾಗ, ಅದರ ಜೊತೆಗೆ ನೀನು ಲಿಂಕನ್ನು ಇಟ್ಟುಕೊಂಡಾಗ, ಅದರಿಂದ ನಿನಗೆ ಸುಖ ಅಥವಾ ದುಃಖ ಅಂತ ನೀನು ತಿಳಿದುಕೊಂಡಾಗ ನಿನಗೆ ಈ ಒಂದು ಶೀತೋಷ್ಣ ಸುಖ ದುಃಖದಾಹ, ನಿನಗೆ ದುಃಖ ಮತ್ತು ಸುಖ ಕಟ್ಟಿಟ್ಟ ಬುತ್ತಿ, ಹಾಗೂ ಸುಖ ಅನ್ನೋದು ನಿನಗೆ ಬಂದಿದೆ. ಅದರಿಂದ ಅಂತಂದರೆ ನಾಳೆ ಅದರ ಇನ್ನೊಂದು ಫೇಸ್ ಆಫ್ ಕಾಯಿನ್ ಏನಂತ ಹೇಳ್ತೀವಿ, 2 ಫೇಸಸ್ ಆಫ್ ಸಿಂಗಲ್ ಕಾಯಿನ್ ಅಂತ ಕರಿತೀವಿ. ಒಂದು ಕಾಯಿನಿನ ಒಂದು ಕಡೆ ಸುಖ ಆದರೆ ಇನ್ನೊಂದು ಫೇಸ್ ಬಂದು ದುಃಖ ಆಗುತ್ತೆ. ಆದ್ದರಿಂದ ನಿನಗೆ ಈ ಸುಖ ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮತ್ತು ಈ ಸುಖ ದುಃಖ ಎಂಬುವಂತಹ ಈ ಒಂದು ಸ್ಪರ್ಶ ಮಾತ್ರದಿಂದ ಬರುವಂಥದ್ದು ಇದು ಶಾಶ್ವತವಾಗಿರುತ್ತಾ? ಖಂಡಿತ ಇಲ್ಲ. ಇದು ಅಶಾಶ್ವತವಾದದ್ದು. ಅದು ಯಾವ ರೀತಿಯಲ್ಲಿ ಇರುತ್ತೆ? ಬಂದು ಇದ್ದು ಹೋಗುವಂಥದ್ದು. ಆಗಮ ಪಾಯನು ಸ್ಥಿತಿಕ್ಷಸ್ವ ಸ್ವಭಾವತಃ, ಬಂದು ಇದ್ದು ಹೋಗುವಂಥದ್ದಾಗಿರುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಈ ಒಂದು ಶ್ಲೋಕವನ್ನು ಒಂದು ಮಂತ್ರದಂತೆ ನಾವು ಸ್ವೀಕರಿಸಿದ್ದೇ ಆದಲ್ಲಿ ನೀವು ಯಾವತ್ತೂ ದುಃಖವನ್ನು ಪಡುವುದೇ ಇಲ್ಲ. ಇದು ಎಂತಹ ಒಂದು ಪವರ್ಫುಲ್ ಶ್ಲೋಕ ಅಂತ ಹೇಳಿದರೆ, ನೋಡಿ, ಒಂದು ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ಭಾವನೆಗಳಾಗ್ಬೋದು, ಎಲ್ಲರೂ ಅಷ್ಟೇ. ಯಾರು ಶಾಶ್ವತ ಇರ್ತಾರೆ ನಿಮ್ಮ ಬಳಿ?
ನೀವು ಹುಟ್ಟಿದಾಗ ಏಕಾಂಗಿಯಾಗಿ ಬಂದಿದ್ರಿ, ಕಣ್ಣನ್ನು ಬಿಡ್ತೀರಾ, ಯಾರೇ ಜಗತ್ತನ್ನು ನೋಡ್ತೀರಾ, ಯಾರೋ ಒಬ್ಬರು ನೋಡ್ಕೊತಾ ಇರ್ತಾರೆ, ತಾಯಿ ನೋಡ್ಕೊತಾ ಇರ್ತಾರೆ, ತಂದೆ ನೋಡ್ಕೊಳ್ತಾ ಇರ್ತಾರೆ, ಬಂಧುಗಳು ನೋಡ್ಕೊಳ್ತಾ ಇರ್ತಾರೆ, ಬೆಳೀತಾ ಇರ್ತೀರ. ಹೋಗ್ತಾ ಹೋಗ್ತಾ ಭಾವನೆಗಳು ಬದಲಾವಣೆ ಆಗ್ತವೆ, ರಿಕ್ವೈರ್ಮೆಂಟ್ಗಳು ಬದಲಾವಣೆಗಳಾಗ್ತವೆ, ಬಯಕೆಗಳು ಬದಲಾವಣೆಗಳಾಗ್ತಾ ಹೋಗುತ್ತೆ. ಸೊ ಹತ್ತಿರದಲ್ಲಿದ್ದವರು ದೂರ ಆಗ್ತಾರೆ, ದೂರದಲ್ಲಿದ್ದವರು ಹತ್ತಿರ ಆಗ್ತಾರೆ. ಆತ್ಮೀಯರು ಅಂತ ಅಂದುಕೊಂಡವರು ಏನು ದ್ವೇಷಿಗಳಾಗ್ತಾರೆ, ಮತ್ತು ಶತ್ರುಗಳಾಗ್ತಾರೆ. ಶತ್ರುಗಳು ಅಂತ ಅಂದುಕೊಂಡವರು ಮಿತ್ರರಾಗ್ತಾರೆ ಅಲ್ವಾ? ಸೊ ಯಾರು ಮಿತ್ರರು, ಯಾರು ಶತ್ರುಗಳು, ಯಾರು ಹಿತವರು ನಿನಗೆ ಅಂದ ಹಾಗೆ ಸೊ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ನಮಗೆ ಸುಖ ಯಾವಾಗ ಅಂತ ಹೇಳಿದ್ರೆ ಅವರ ಮೂಗಿನ ನೇರಕ್ಕೆ ನಾವು ನಡ್ಕೊಂಡಾಗ ನಮಗೆ ಸುಖ. ಯಾಕೆಂದರೆ ಅವರು ನಮ್ಮ ಜೊತೆ ಇರ್ತಾರೆ. ಅವರ ಮೂಗಿನ ನೇರಕ್ಕೆ ನಾವು ನಡೆದುಕೊಳ್ಳಲಿಲ್ಲ, ನಾವು ಮಾತನಾಡಲಿಲ್ಲ ಅಂತ ಹೇಳಿದರೆ ಅವರಿಗೆ ದುಃಖವಾಗುತ್ತೆ. ಸೊ ಅವರು ನಮಗೆ ದುಃಖವನ್ನು ಕೊಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ನಾನು ಜೀವಮಾನದಲ್ಲಿ ಇಷ್ಟೆಲ್ಲ ಮಾಡಿದೆ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲಿಲ್ಲ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಆದರೂ ನನಗೆ ಅನ್ಯಾಯ ಆಯಿತು, ದೇವರೊಬ್ಬ ಇದ್ದಾನೆ ಅಂತಂದರೆ ಇಷ್ಟೆಲ್ಲ ಯಾಕೆ ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಸುಖ ದುಃಖಗಳು, ಏನೋ ದ್ವಂದ್ವಗಳು ಮನುಷ್ಯರಲ್ಲಿ ಇರುತ್ತೆ. ಆದ್ದರಿಂದ ಈಗಲೇ ನೀವು ಅರ್ಥ ಮಾಡಿಕೊಂಡು ಬಿಡಬೇಕು. ಒಂದು ಸ್ಪರ್ಶ, ಒಂದು ಹೆಣ್ಣಿನ ಜೊತೆಗೆ ಸ್ಪರ್ಶ, ಹೆಣ್ಣಿಗೆ ಗಂಡಿನ ಜೊತೆಗೆ ಸ್ಪರ್ಶವಾದಾಗ ಸುಖ. ಆ ಸ್ಪರ್ಶವೇ ಇಲ್ಲದೇ ಇದ್ದಾಗ ನಿನಗದು ಆ ಸ್ಪರ್ಶ ಆದರೂ ನಿನಗೆ ಆ ಕ್ರಿಯೆಗಳ ತೊಡ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ಅದೇ ಅವನಿಗೆ ದುಃಖವಾಗುತ್ತೆ. ನೋಡಿ, ಒಂದೇ ಕ್ರಿಯೆ ಪರಿಸ್ಥಿತಿಗಳು ಬದಲಾವಣೆ ಆದಾಗ, ಸ್ಥಾನಮಾನಗಳು ಬದಲಾವಣೆ ಆದಾಗ, ಶಕ್ತಿ ಸಾಮರ್ಥ್ಯಗಳು ಬದಲಾವಣೆ ಆದಾಗ ಆ ಕ್ರಿಯೆಯೇ ನಿಮಗೆ ದುಃಖವನ್ನು ತಂದು ಕೊಡುತ್ತೆ. ನೋಡಿ ಎಂತಹ ಅದ್ಭುತವಾದಂತಹ ಮಾತು. ಆದ್ದರಿಂದ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದನ್ನು ನೀವು ಸ್ಪರ್ಶಿಸುತ್ತೀಯೋ, ಯಾವುದರಿಂದ ನಿನಗೆ ಸುಖ ಅಂತ ತಿಳ್ಕೊಳ್ತೀಯೋ ಅದರಿಂದಲೇ ನಿನಗೆ ದುಃಖ ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಆದ್ದರಿಂದ ಯಾವುದರ ಮೇಲೂ ಕೂಡ ಮೋಹವನ್ನು ಇಟ್ಟುಕೊಳ್ಳಬೇಡ. ಕೆಲಸ ಮಾಡಬೇಡ, ಡ್ರೀಮ್ ಇಟ್ಕೋಬೇಡ, ಶ್ರೀಮಂತ ಆಗಬೇಡ, ದುಡಿಬೇಡ ಅಂತ ಎಲ್ಲೂ ಕೂಡ ನಮ್ಮ ಶಾಸ್ತ್ರಗಳು ಹೇಳಿಲ್ಲ. ಎಲ್ಲವನ್ನೂ ಮಾಡು, ಆದರೆ ಅದರ ಸ್ವಭಾವವನ್ನು ಅರಿತುಕೋ. ಡೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಡಿಸ್ಚಾರ್ಜ್ ಆಲ್ ದ ಡ್ಯೂಟೀಸ್ ಲೈಕ್ ಎ ಕಿಂಗ್, ಬಟ್ ಡೋಂಟ್ ಸ್ಟಿಕ್ ಟು ದ್ಯಾಟ್, ಡೋಂಟ್ ಹ್ಯಾವ್ ಎ ಸ್ಟಿಗ್ಮಾ ಅಂತ ಹೇಳಿ ಕರೀತಾರೆ. ಅದರ ಮೇಲೆ ಅಂಟನ್ನು ಇಟ್ಟುಕೊಳ್ಳಬೇಡ. ಅಟ್ಯಾಚ್ಡ್ ವಿತ್ ಡಿಟ್ಯಾಚ್ಡ್, ಡಿಟ್ಯಾಚ್ಡ್ ವಿತ್ ಅಟ್ಯಾಚ್ಡ್, ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಹೇಳಿ. ಆದ್ದರಿಂದ ಯಾವುದರ ಮೇಲೂ ಕೂಡ ನೀನು ಇದರಿಂದನೇ ಅಂತ ಹೇಳಿ ನೀನು ಮೋಹವನ್ನು ಇಟ್ಟುಕೊಳ್ಳೋಕ್ಕೆ ಹೋಗಬೇಡ. ಅದರಲ್ಲೇ ನನಗೆ ಸುಖ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ. ವಸ್ತುತಃ ಯಾವುದರಿಂದಲೂ ಸುಖ ಇಲ್ಲ, ಯಾವುದರಿಂದಲೂ ದುಃಖ ಇಲ್ಲ. ಆ ವಸ್ತುಗಳ, ವ್ಯಕ್ತಿಗಳ ಭಾವನೆಗಳಲ್ಲಿ ನೀನು ಮಾಡಿಕೊಂಡಿರುವಂಥ ಅಟ್ಯಾಚ್ಮೆಂಟಿಂದನೇ ನಿನಗೆ ದುಃಖ ಆಗುತ್ತೆ ಎಂಬುವಂತಹ ಒಂದು ಸತ್ಯವನ್ನು ಕೃಷ್ಣನು ನಮಗೆ ಭಗವದ್ಗೀತೆಯ ಮುಖಾಂತರ ತಿಳಿಸಿಕೊಟ್ಟಿದ್ದಾನೆ. ನೋಡಿ ಎಂತಹ ಅದ್ಭುತವಾದಂತಹ ಒಂದು ಮಾತು. ನಿಮಗೆ ಉದಾಹರಣೆ ಹೇಳೋದಾದರೆ, ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತೀರಿ, ಯಾವುದೋ ಒಂದು ಸಾವಾಗಿರುತ್ತೆ, ನೀವು ಇದನ್ನು ನೋಡ್ತೀರಾ, ಓಕೆ ಏನೋ ಒಂದು ನಮಸ್ಕಾರ ಮಾಡ್ಕೊಳ್ತೀರಾ, ಇದು ಮಾಡ್ಕೊಂಡು ಹೊಟ್ಟು ಹೋಗ್ತೀರಾ ಮುಂದಕ್ಕೆ, ನಿಮಗೆ ಯಾವ ದುಃಖವೂ ಆಗೋದಿಲ್ಲ. ಅದೇ ಸಾವು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಬಂದಾಗ ನೋಡಿ, ಸಾವು ಎಂಬುದು ಒಂದೇ ಕೃತ್ಯ, ಒಂದೇ ಕ್ರಿಯೆ, ಆದರೆ ನಿಮಗೆ ದುಃಖ ಹೆಚ್ಚಾಗುತ್ತೆ. ಯಾಕೆ ಅಂದರೆ ಆ ದೇಹದ ಜೊತೆಗೆ ಮತ್ತು ನಿಮಗೆ ಹಲವಾರು ಭಾವನೆಗಳು ಮಿಳಿತ ಆಗಿರುತ್ತೆ. ಭಾವನೆಗಳ ಜೊತೆಗೆ ನೀವು ಸ್ಪರ್ಶಿಸಿರ್ತೀರಾ. ನಿಮಗೂ ಅವರಿಗೂ ಹಲವಾರು ಸಂದರ್ಭಗಳಲ್ಲಿ ಭಾವನೆಗಳ ಜೊತೆಗೆ ಒಡನಾಟ ಇರುತ್ತೆ, ಸ್ಪರ್ಶ ಇರುತ್ತೆ, ಸಂಪರ್ಕ ಇರುತ್ತೆ. ಅದು ಇನ್ನು ಮುಂದೆ ಇರೋದಿಲ್ವಲ್ಲ ಅಂತ ಹೇಳಿ ನಿಮಗೆ ದುಃಖ ಆಗುತ್ತೆ. ಆದ್ದರಿಂದ ನೀವು ಎಲ್ಲ ಕೆಲಸಗಳನ್ನು ಮಾಡಿ, ಆದರೆ ಇದು ಇವತ್ತೆಲ್ಲ ನಾಳೆ ಹೋಗುತ್ತೆ ಎಂಬುವಂತಹ ಸತ್ಯವನ್ನು ಅರಿತುಕೊಂಡಿರಿ. ಇದರಿಂದನೇ ಇದು ಹೊರಟೇ ಹೋಗೋದಿಲ್ಲ, ಸದಾ ನನ್ನ ಜೊತೆ ಇರ್ತಾರೆ, ಈ ವಸ್ತು ನನ್ನ ಜೊತೆ ಸದಾ ಇರುತ್ತೆ, ಇದಿದ್ದರೆ ನಾನು ಸುಖವಾಗಿರ್ತೀನಿ ಖಂಡಿತ ಅನ್ಕೋಬೇಡಿ. ಎಂಥ ಎಕ್ಸ್ಪೆನ್ಸಿವ್ ಕಾರ್ ತೊಗೊಂಡು ಹೋಗ್ತಾಯಿದ್ರು, ಏನಾದ್ರು ಪ್ರಾಬ್ಲಮ್ ಆದರೆ, ಕಾಡಲ್ಲೋ ಇನ್ನೆಲ್ಲೋ ಪ್ರಾಬ್ಲಮ್ ಆದರೆ ಅಲ್ಲೂ ನಮಗೆ ದುಃಖ ಆಗುತ್ತೆ. ಆದ್ದರಿಂದ ಯಾವುದ್ರ ಜೊತೆಗೂ ನೀವು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಸುಖ ಅದರಿಂದ ಸಿಗ್ತಾ ಇದೆ ಅಂದರೆ ನೆಕ್ಸ್ಟು ವೇಟಿಂಗಲ್ಲಿರಿ, ಅದರಿಂದ ದುಃಖ ಬಂದೇ ಬರುತ್ತೆ. ಯಾಕಂದರೆ ಈ ಸುಖ ದುಃಖ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಎಂಬುವಂತಹ
ಪರಮ ಸತ್ಯವನ್ನು ಶ್ರೀಕೃಷ್ಣನು ನಮಗೆ ಭಗವದ್ಗೀತೆಯ ಮುಖಾಂತರ ನೀಡಿದ್ದಾನೆ. ಆದ್ದರಿಂದ ಇಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ಳಬಹುದು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಮುಖಾಂತರ. ಈ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ ನೀವು ಹೋದರೆ ನೀವು ಅತ್ಯುನ್ನತ ಜ್ಞಾನಿಗಳಾಗ್ತೀರಾ, ಒಳ್ಳೆ ಮನಃಶಾಸ್ತ್ರಜ್ಞರಾಗ್ತೀರಾ, ಮತ್ತು ದುಃಖದಿಂದ ನೀವು ಹೊರಗಡೆ ಬರ್ತೀರಾ, ಶಾಂತಿಯನ್ನು ಪಡಿತೀರಾ ಎಂಬುವಂತಹ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಯಾವ ವಸ್ತು ವಿಷಯ ಭಾವನೆಗಳಲ್ಲಿ ವಸ್ತುತಃ ದುಃಖ ಇಲ್ಲ, ಸುಖನೂ ಇಲ್ಲ, ನೀವು ಅದ್ರ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅಟ್ಯಾಚ್ಮೆಂಟು, ಸಂಪರ್ಕ, ಸ್ಪರ್ಶದಿಂದ ನಿಮಗೆ ಸುಖ ದುಃಖಗಳು ಆಗುತ್ತೆ ಎಂಬುವಂತಹ ಮಾತನ್ನು ಕನ್ಕ್ಲೂಡ್ ಮಾಡುವ ಮುಖಾಂತರ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.